ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ನಿಮ್ಗೇನಾದರೂ ಹೊಸ ಥರ ಕಾಮಿಡಿ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಈ ವಿಡಿಯೋ ಶುರು ಮಾಡಿದ್ದೀನಿ. ನಿಮ್ಗೇನಾದರೂ ಓಲ್ಡ್ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಏನಾದರೂ ಹೊಸ ತರ್ತಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಶುರು ಮಾಡೋಣ. ಓಕೆ ಗಾಯ್ಸ್, ಲೆಟ್ಸ್ ಡೂ ಇಟ್. ಓಕೆ, ಇದು ಹೆಂಗೆ ಅಂದರೆ ನಿಧಿ ಆಸೆಗೆ ಬಿದ್ದ ಮತಿಗೇಡುಗಳು. ಓಕೆ, ಇದರಲ್ಲಿ ಟೋಟಲ್ 3 ಕ್ಯಾರೆಕ್ಟರ್ಸ್ ಇರ್ತಾರೆ. ಓಕೆ, ಧೀರೇಂದ್ರ ಅಂತ ಅವನು ಹೆಂಗೆ ಅಂದರೆ ತಾನು ತುಂಬ ಧೈರ್ಯವಂತ ಅಂತ ತೋರಿಸ್ಕೊಳ್ಳುವವನು, ಆದರೆ ಜಿರಳೆ ನೋಡಿದ್ರು ಎದುರ್ಕೋತಾನೆ ಅಂತ ಎದುರು ಪೊಕ್ಕಲೆ ಅವನು ಅಂತ ಹೇಳ್ಬೋದು. ಓಕೆ, ಸೈಂಟಿಸ್ಟ್ ಸಂತು ಅಂತ ಅವನು ಅಲೆ ನಕ್ಷೆ ಇಟ್ಕೊಂಡು ನಿಧಿ ಹುಡ್ಕೋನು. ಇವನಿಗೆ ದಿಕ್ಕುಗಳೇ ಗೊತ್ತಾಗಲ್ಲ, ಅರ್ಥವಾಯ್ತಾ? ಹಂಗೆ ಅವನು ಟ್ರೈಬಲ್ ಟಿಮ್ಮು ಕಾಡಿನಲ್ಲಿ ವಾಸವಾಗಿರುವನು. ಇವನಿಗೆ ಇವರಿಬ್ಬರನ್ನ ಕಂಡ್ರೆ ಸಖತ್ ತಮಾಷೆ, ಅರ್ಥವಾಯ್ತಾ? ಇವರಿಬ್ಬರನ್ನ ಕಂಡ್ರೆ ಸಖತ್ತು ತುಂಬ ತಮಾಷೆ ಅವನಿಗೆ. ಓಕೆ, ಧೀರೇಂದ್ರ ಮತ್ತು ಸಂತು ಕಾಡಿನೊಳಗೆ ಬರ್ತಾರೆ. ಅಂತೂ ಅಲ್ಲೇ ಮ್ಯಾಪ್ ನೋಡಿ ಇದೇನು 10 ನಿಮಿಷದಲ್ಲೇ ನಿಧಿ ಸಿಗುತ್ತೆ ಅಂತಾನೆ. ಧೀರೇಂದ್ರ ಸುಮ್ಮನೆ ಶೋಕಿ ಮಾಡೋಕೆ ಒಂದು ದೊಣ್ಣೆ ಇಟ್ಕೊಂಡು ಆಕ್ಷನ್ ಮಾಡ್ತಾನೆ. ಜಡ್ಜ್ ಮಾಡ್ತಿರೋದು ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ. ಅವನ ಕೈಲಿ ಆಗದೇ ಇದ್ರೂ ಬೇರೆಯವ್ರನ್ನ ಜಡ್ಜ್ ಮಾಡ್ತಿದ್ದಾನೆ ಅಲ್ವಾ? ಹಂಗೆ ಕಾಡಿನಲ್ಲಿ ಟ್ರೈಬಲ್ ಟಿಮ್ಮು ಹಿಟ್ಟಿರೋ ಬೆಲೆಗೆ ಇವರಿಬ್ಬರು ಬೀಳ್ತಾರೆ. ಮರಕ್ಕೆ ತಲೆ ಕೆಳಗಾಗಿ ನೇತಾಡುತ್ತಾ ಇಬ್ಬರು ನಡುವೆ ಜಗಳ. ನಿನಗೆ ಮ್ಯಾಪ್ ಓದೋಕ್ಕೆ ಬರಲ್ಲ ಅಂತ ಒಬ್ಬರಿಗೊಬ್ಬರು ಬೈದುಕೊಳ್ಳೋ ಕಾಮಿಡಿ ಸೀನ್ ಆಯಿತು. ಹೆಂಗೆ ಅಂದರೆ, ನಿಂಗೆ ಮ್ಯಾಪ್ ಓದೋಕ್ಕೆ ಬರಲ್ಲ, ಸುಮ್ಮನೆ ನನ್ನ ಇಲ್ಲಿ ಕಾಲಲ್ಲಿ ಕಟ್ಕೊಂಡು ಹೋಗ್ತೀಯಾ, ಸುಮ್ಮನೆ ಕುತ್ಕೊಳ್ಳೋ ಅಲ್ಲಿ ಅಂತ. ಇವನು ನಿನ್ಗೊಂದು ದೊಡ್ಡದಾಗ ಗೊತ್ತು, ನಿನಗೆ ಕರ್ಕೊಬಿಡ್ತೀನಿ, ನನಗೆ ಕರ್ಕೊಂಡು ಹೋಗಿಲ್ಲ ಅಂತ ಇವನು. ಹಂಗೆ ಇಬ್ಬರು ಜಗಳ ಹಾಕ್ಕೊಂಡು ಹಿಂಗೆ ಒಬ್ರಿಗಿಬ್ರು ನಾನೇ ದೊಡ್ಡವನು ಅಂತ ಒಬ್ರಿಗಿಬ್ರು ಅಲ್ಲಿ ತೋರಿಸ್ಕೊತವ್ರೆ. ಆದರೆ ಇಬ್ಬರು ದೊಡ್ಡವರಲ್ಲ ಅಂತ ನಮ್ಗೆಲ್ರಿಗೂ ಗೊತ್ತು ಅಲ್ವಾ? ಓಕೆ, ಮುಂದಕ್ಕೆ ಹೋಗೋಣ. ರಾತ್ರಿ ಆಗುತ್ತೆ. ಟಿಮ್ಮು ಹುಲಿ ಥರ ಸೌಂಡ್ ಮಾಡ್ತಾವನೆ. ಇವರಿಬ್ಬರು ಭಯದಲ್ಲೇ ಒಬ್ಬರಿನ್ನೊಬ್ಬರು ತಬ್ಬಿಕೊಂಡು ದೇವರು ಕಾಪಾಡು ಅಂತ ಮಂತ್ರ ಹೇಳೋಕ್ಕೆ ಶುರು ಮಾಡ್ತಾರೆ. ಆದರೆ ಅವರಿಗೆ ಹಸಿವಾಗಿ ಕಾಡಿನ ಕಣ್ಣು ತಿಂದು ಹೊಟ್ಟೆ ಕಡಿಸಿಕೊಳ್ಳೋದು ಫುಲ್ಲು ಕಾಮಿಡಿ ಆಗುತ್ತೆ. ಹಿಂಗೆ ಏನಂದರೆ ಇವನು ಹುಲಿ ಥರ ಸೌಂಡ್ ಮಾಡ್ತಾನೆ. ಹುಲಿ ಬಂದಂಗೆ ಹೋಗ್ಬೋದು ಸೌಂಡ್ ಮಾಡ್ತಾನೆ. ಸೌಂಡ್ ಮಾಡಿದ್ಮೇಲೆ ಏನಾಗುತ್ತೆ, ಆ ಸೌಂಡಿಗೆ ಇವರಿಬ್ಬರು ಎದುಳ್ತಾರೆ. ಎಚ್ಚರವಾಗುತ್ತೆ. ಎಚ್ಚರವಾದ್ಮೇಲೆ ಮಾಡ್ತಾರೆ 10th ಹತ್ರ ಆಚೆಯಿಂದ ಬಂದ್ಬಿಟ್ಟು ಒಳಗಡೆನೇ ಇದ್ದಾರೆ. ಒಳಗಡೆನೇ ಇದ್ದಾರೆ. ಒಳಗಡೆ ಇದ್ದಾಗ ಏನು ಮಾಡಿದ್ದಾರೆ, ಇಬ್ಬರು ಇರ್ತಾರಲ್ವ, ಇಬ್ಬರು ತಪ್ಕೊಂಡಿದ್ದಾರೆ. ಇಬ್ಬರು ತಪ್ಕೊಂಡಾದ್ಮೇಲೆ ಏನು ಮಾಡಿದ್ದಾರೆ, ಇಬ್ಬರು ತಪ್ಕೊಂಡಾದ್ಮೇಲೆ ಏನು ಮಾಡಿದ್ದಾರೆ, ಓಹೋ ಇದೇನು ದೇವರು ಕಾಪಾಡು ಅಂತ ಮಂತ್ರ ಹೇಳ್ತಿದ್ದಾರೆ. ಇಬ್ಬರು ತಪ್ಕೊಂಡಾದ್ಮೇಲೆ ಏನಾಗಿದೆ, ದೇವರು ಕಾಪಾಡು ಅಂತ ಹೇಳಿದ್ದಾರೆ. ಹೇಳಾದ್ಮೇಲೆ ಏನು ಮಾಡಿದ್ದಾರೆ, ಅವರು ಯಾವತ್ತೋ ಕಾಡಿನ ಹಣ್ಣು ತಿಂದು ಹೊಟ್ಟೆ ಕಡಿಸಿಕೊಳ್ಳೋದು ಇದಾಗಿದೆ. ಫುಲ್ ಹೊಟ್ಟೆ ಕಲಿಸ್ಬಿಟ್ಟಿದ್ದಾರೆ. ಸೊ ಆ ಸಮಯಕ್ಕೆ ಆ ಕರೆಕ್ಟ್ ಪಾಯಿಂಟ್ ಬೈಯೋಕ್ಕೆ ಕರೆಕ್ಟಾಗಿ ಇದಾಗಿದೆ. ಅದಕ್ಕೂ ಲಿಂಕ್ ಆಗಿ ಇಬ್ಬರಿಗೂ ಸಮಸ್ಯೆ ಆಗಿದೆ. ಕಾಮಿಡಿಯಾಗಿ ಅದನ್ನ ಇದು ಮಾಡಿದ್ದಾರೆ ಅದು. ಓಕೆ, ಕೊನೆಗೂ ನಿಧಿ ಇರೋ ಜಾಗ ಸಿಗುತ್ತೆ. ಒಂದು ದೊಡ್ಡ ಪೆಟ್ಟಿಗೆ ತೆರೆದ್ರೂ ಅದರಲ್ಲಿ ಚಿನ್ನ ಇರಲ್ಲ. ಬದವಾಗಿ ಕಾಡನ್ನು ಉಳಿಸಿ ಅನ್ನೋ ಒಂದು ಮೆಸೇಜ್ ಮತ್ತು ಹಣ್ಣಿನ ಬೀಜಗಳು ಇರುತ್ತವೆ. ನಿಜವಾದ ನಿಧಿ ಅಂದರೆ ಪ್ರಕೃತಿ ಮತ್ತು ಪರಿಸರ. ದುಡ್ಡಿನ ಹಿಂದೆ ಓಡಿ ಇರೋ ಶಾಂತಿನ ಕಳ್ಕೋಬೇಡಿ. ಓಕೆ, ಈಗ ನಿಮ್ಮಲ್ಲಿ ಒಬ್ಬರು ಇಲ್ಲ ಇಬ್ಬರು ಇಲ್ಲ 3 ಗೊತ್ತಿಲ್ಲ ಎಷ್ಟು ಜನ. ಓಕೆ, ನನ್ನ ವೀಡಿಯೋಸು ಎಲ್ಲರೂ ನೋಡಿರ್ತಾರೆ ಅಂತ ಅಂದ್ಕೊಳ್ತೀನಿ, ಭಾವಿಸ್ತೀನಿ. ನಾನು ಫಸ್ಟಿಂದ ಇಲ್ಲಿವರೆಗೂ ವೀಡಿಯೋಸ್ ಎಲ್ಲ ನೋಡಿರ್ತೀರ ಅಂದ್ಕೊಳ್ತೀನಿ. ನೋಡಾದ್ಮೇಲೆ ಏನು ಅಂದ್ಕೊಳ್ತೀರಾ, ನನಗೆ ಕೆಲವರು, ಎಲ್ಲರೂ ಅಲ್ಲ, ಎಲ್ಲರೂ ಬ್ಲೇಮ್ ಮಾಡಲ್ಲ, ಆದರೆ ಕೆಲವರು ಬಿಡು ಇದೆಲ್ಲ ಕೇಳೋಕೆ ಈಸಿ ಆದರೆ ಮಾಡೋಕ್ಕೆಲ್ಲ ಕಷ್ಟ ಬಿಡು
ಏನು ಮಾಡೋದು ಬ್ರೋ? ಆಯಿತು, ನೀನು ಹೇಳಿದ್ಯಾ, ಇದೆಲ್ಲ ಪಾಲಿಸ್ತೀನಿ ನಾನು. ಪಾಲಿಸಿದ್ಮೇಲೆ ಏನಾಗುತ್ತೆ, ನನ್ನ ಲೈಫ್ನ ನಾನು ಎಂಜಾಯ್ ಮಾಡೋಕ್ಕಾಗಲ್ಲ. ನಾನು ಇದನ್ನೇ ಪಾಲಿಸ್ಕೊಂಡು ಒಳ್ಳೆಯವ್ರಿಗೆ, ಬೇರೆಯವ್ರಿಗೆ ಗುಡ್ ಬುಕ್ಸ್ ಆಗಿ, ಗುಡ್ ಬುಕ್ಸಲ್ಲಿ ಇದು ಮಾಡಿ, ಅದು ಹಂಗಾಗುತ್ತೆ, ಗುಡ್ ಬುಕ್ಸ್ ಥರ ಆಗುತ್ತಪ್ಪ. ಸೊ ನಾನೇನು ಹೇಳ್ತಿದ್ದೀನಿ ಅಂದರೆ ನಿಮಗೆ, ಓಕೆ, ಯು ಹ್ಯಾವ್ ಟು ಎಂಜಾಯ್ ಯಮ್ ಲೈಫ್. ದಿಸ್ ಇಸ್ ಓನ್ಲಿ ದ ಪ್ರೀಷಿಯಸ್ ಟೈಮ್, ದಿಸ್ ಇಸ್ ಓನ್ಲಿ ಲೈಫ್ ಯು ಗೆಟ್ ಇನ್ ಯುವರ್ ಅರ್ತ್, ಇನ್ ಯೋರ್ ಆಪರ್ಚುನಿಟಿ ಯಾಕಂತ. ಓಕೆ, ಸೊ ಹೇಳ್ತೀರಾ ಬ್ರೋ, ಇದೆಲ್ಲ ನೀನು ಹೇಳೋದೆಲ್ಲ ಫುಲ್ಲು ಕೇಳೋಕ್ಕೆ ತುಂಬ ಒಳ್ಳೆಯದು ಬ್ರೋ, ಮಾಡೋಕ್ಕೆ ತುಂಬ ಕಷ್ಟ ಬ್ರೋ. ಅದರಲ್ಲೇ ಇರೋದು ಪಾಯಿಂಟು. ಮಾಡೋಕ್ಕೆ ಕಷ್ಟ, ಆದರೆ ಮಾಡೋಕ್ಕಾಗಲ್ಲ. ಆದರೆ ಅದು ಮಾಡಾದ್ಮೇಲೆ ಒಂದು ಸಂತೃಪ್ತಿ ಸಿಗುತ್ತಲ್ವಾ, ಆ ಸಂತೃಪ್ತಿಯಿಂದ ನೀವು ಜೀವನನ ಎಂಜಾಯ್ ಮಾಡೋದ್ರಲ್ಲಿ ಈ ಥರ ಕೆಟ್ಟ ಕೆಲಸ ಮಾಡಿಕೊಂಡು, ಕೆಟ್ಟ ಕೆಲಸ ಅಲ್ಲ, ನನಗೆ ಗೊತ್ತು, ಈಗ ನಾನು ಮೆಸೇಜ್ ಮಾಡಿದ್ದೀನಲ್ಲ, ಅಂದರೆ ಅದು ಒಂಥರ ಆಗುತ್ತೆ ಕೆಟ್ಟ ಕೆಲಸ ಅಂದರೆ, ಗೊತ್ತಾಯಿತು ನನಗೆ. ಕೆಟ್ಟ ಕೆಲಸ ಬರಲ್ಲ, ಏನು ಬರುತ್ತೆ ಗೊತ್ತಾ, ನಾನು ಈ ಮೆಸೇಜಲ್ಲಿ ಇದ್ದೇನಲ್ಲ, ಯಾರು ಅದನ್ನು ಸ್ವಲ್ಪ ಫಾಲೋ ಮಾಡಲ್ವ ಅವರು ಹಂಗೆ ಫಾಲೋ ಲೀಡ್ ಮಾಡ್ಕೊಂಡು ಹೋಗೋ, ಅದು ಹಂಗೆ ಹೋಗ್ತಾರೆ. ಅದರಲ್ಲಿ ನಮ್ಗೆ ಒಳ್ಳೆಯದಾಗ್ತದೆ, ಅಲ್ಲೇದ್ರಲ್ಲಿ ಎಂಜಾಯ್ ಮಾಡ್ತೀವಿ. ಅದ್ರ ಬದಲು ನಾವು ಒಳ್ಳೆ ರೀತಿಲಿ ಹೋಗಿ, ಒಳ್ಳೆ ಸಾಧನೆ ಮಾಡಿ, ಒಳ್ಳೆ ಇದ್ರಲ್ಲಿ ಮಾಡಿ, ಒಂದು ಹಂತಕ್ಕೆ ರೀಚ್ ಆದಮೇಲೆ ನಮ್ಮ ಹತ್ರ ಇರೋ ದುಡ್ಡನ್ನ ಇದು ಎಂಜಾಯ್ ಮಾಡೋಕ್ಕೆ ಲೈಫ್ ಹಾಕಬೇಕು. ನಮಗಿರೋದು ಒಂದೇ ಲೈಫು. ನಮಗೆ ಎಲ್ಲೋ ಪುರಾಣದಲ್ಲಿ ಐತೆ 8 ಜನ್ಮ ಅಂತ. ಅದ್ರ ಬದಲು ಇರೋದು ಒಂದು ಲೈಫ್ ಅಂತ ತಿಳ್ಕೊಂಡು ಇರೋದು ಲೈಫ್ ಫುಲ್ ಜಮಾಯಿಸೋಣ ಅಷ್ಟೇ. ನನಗೆ ನಮಗೆ ಎಂಜಾಯ್ ಅನ್ನೋದು ತುಂಬ ಇಷ್ಟ. ವೀಕೆಂಡ್ ಸಾಟರ್ಡೆ ಬಂದರೆ ನಾನು ಇದೇ ಮಾಡಲ್ಲ, ಓದೋದೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಟಿ ವಿ ನೋಡ್ತೀವಿ, ನನಗೇನು ಇಷ್ಟೋ ಅದು ನೋಡ್ತೀವಿ. ಎಂಜಾಯ್ ಮಾಡಬೇಕು ಏನಂತಾರೆ ಲೈಫಲ್ಲಿ, ಇರೋದೊಂದು ಲೈಫು, ನೀಟಾಗಿ ಎಂಜಾಯ್ ಮಾಡಿ. ಆ ಥರ ನಾನೇನು ಹೇಳೋದು, ಓಕೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಒಂದು ಅಂದರೆ ಒಳ್ಳೆ ಸಾಧನೆ ಮಾಡಿಲ್ಲ, ಸಾಧನೆ ಮಾಡಿದರೆ ಅವ್ನು ಎಂಜಾಯ್ ಮಾಡ್ತಿದ್ದಾನೆ ಲೈಫು. ಇವನು ಒಳ್ಳೆ ಸಾಧನೆ ಮಾಡಿ ಎಂಜಾಯ್ ಮಾಡ್ತಿದ್ದಾನೆ. ಇವನು ಮಾಡದಿರೋನು ಏನು ಮಾಡ್ತಿದ್ದಾನೆ, ಸಾಲ ಮಾಡ್ತಿದ್ದಾನೆ. ಈಗ ಒಂದು ಟ್ರಿಪ್ಗೆ ಹೋಗ್ಬೇಕು ಅಂದ್ಕೊಳ್ಳಿ, ಮುನ್ನಾಡಿಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಕೇರಳ ಬೇಡ, ನಮ್ಮ ಕರ್ನಾಟಕದಲ್ಲೇ ತೊಗೊಳ್ಳೋಣ, ಹಂಪಿ ತೊಗೊಳ್ಳೋಣ. ಹಂಪಿಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ. ಇಲ್ಲಿಂದ ಅವನು ಅಟ್ಲೀಸ್ಟ್ ಊಟ ರೂಮ್ ಎರಡು ಸೇರಿ 1 3 to 4K ಬೇಕು. ಅವನ ಹತ್ರ ಕೆಲ್ಸಕ್ಕೆ ಹೋಗ್ತೀವಿ. ಏನು ಮಾಡಿದ್ದಾನೆ, ಫೇಲು, SSLC ಫೇಲ್. ಏನು ಮಾಡ್ತಾನೆ, ಬ್ರೋ ಹಂಪಿಗೆ ಹೋಗ್ತೀನಿ ಬ್ರೋ, ಒಂದು 4K ಕೊಡ ಬ್ರೋ ಅಂತ ಹೇಳ್ತಾನೆ. ಇಲ್ಲದ್ಮೇಲೆ ಆಯಿತು ಬ್ರೋ ಕೊಡು, ಹೋಗಿ ಎಂಜಾಯ್ ಬರ್ತಾನೆ. ಎಂಜಾಯ್ ಮಾಡೋದು ಮನೆಗೆ ಬಂದುಬಿಟ್ಟು ಮಲ್ಕೊಳ್ತಾನೆ. ನೈಟ್ ಆಯಿತು, ತುಂಬ ನೈಟಲ್ಲಿ ಬಂದಿರ್ತಾನೆ, 11 ಗಂಟೆ 12 ಗಂಟೆಗೆ ಬಂದಿರ್ತಾನೆ ಮನೆಗೆ ಬಂದಮೇಲೆ ಮಲ್ಕೊಂಡ್ಮೇಲೆ ಯೋಚನೆ ಬಿಡುತ್ತೆ ಅವನಿಗೆ, ಈಗ 3,000 ರೂಪಾಯಿನ ಅವ್ನಿಗೆ ಹೆಂಗಪ್ಪ ತಿರ್ಸೋದು ಅಂತ ಬಿಡುತ್ತೆ. ಆ ಟೆನ್ಷನ್ ಏನು ಮಾಡುತ್ತೆ ಗೊತ್ತಾ ನಿಮಗೆ, ಎಂಜಾಯ್ ಮಾಡಿದ್ರಲ್ಲ ಹಂಪಿಲಿ, ಅದೆಲ್ಲ ಮಾಡಿಸ್ಬಿಡುತ್ತೆ. ಸೊ ಈಗ ಅದೇ ಇವ್ನು ಒಳ್ಳೆಯವನು ಮಾಡ್ತಾನೆ, ನನ್ನ ಹತ್ರ ತುಂಬ ಸಂಬಳ ಇದೆ, ತುಂಬ ಒಳ್ಳೆಯವನು, ತುಂಬ ದುಡ್ಡಿದೆ ನನ್ನ ಹತ್ರ. ಇವನು ಹಂಪಿಗೆ ಹೋಗಲ್ಲ, ದುಬೈಗೆ ಹೋಗಿರ್ತಾನೆ. ಎಷ್ಟು ದಿವಸ, 6 ದಿವಸ ಹೋಗಿರ್ತಾನೆ. 6 ದಿವಸ ಹೋಗ್ತಾನೆ. ಹೋದಾದ್ಮೇಲೆ ಏನಾಗುತ್ತೆ, ಎಂಜಾಯ್ ಮಾಡ್ಕೊಂಡು ಬರ್ತಾನೆ. ಬಂದಾದಮೇಲೆ ಆರಾಮಾಗಿ ಹೊಡ್ಕೊಂಡು ಮಾಡಿದ್ದಾನೆ. ಇಬ್ಬರು ಡಿಫ್ರೆನ್ಸ್ ನಿಮ್ಗೆ ಅರ್ಥ ಆಯಿತು ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಅದು ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಏನಾದರೂ ಹೊಸ ತರ್ತಿರ್ತೀನಿ ಅಂತ ಹೇಳ್ತಾ, ನಮಸ್ಕಾರ ಕರ್ನಾಟಕ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.